ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ನ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ವಾಟ್ಸಪ್ ಇಮೇಜ್ ಸ್ಕ್ಯಾಮ್ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ಹೊಸ ವಂಚನೆಯಿಂದ ರಕ್ಷಿಸಿಕೊಳ್ಳುವುದು ಹೇಗೆ ಅಂತಲೂ ತಿಳಿದುಕೊಳ್ಳೋಣ. ನೀವೆಲ್ಲಾದರೂ ವಾಟ್ಸಪ್ ಯೂಸ್ ಮಾಡ್ತಿದ್ದರೆ, ನಿಮ್ಮ ಬಳಿ ವಾಟ್ಸಪ್ ಇದ್ದರೆ ನೀವು ಖಂಡಿತವಾಗಿಯೂ ಈ ವಿಡಿಯೋವನ್ನು ನೀವು ನೋಡಬೇಕು. ಮೊದಲನೆಯದಾಗಿ ನಾನೊಂದು ಇತ್ತೀಚೆಗೆ ನಡೆದ ಘಟನೆಯ ಬಗ್ಗೆ ತಿಳಿಸುತ್ತೇನೆ. ಬರೀ ಫೋಟೋವನ್ನು ಡೌನ್ಲೋಡ್ ಮಾಡುವುದರಿಂದ ನಿಮ್ಮ ಫೋನ್ನ ಎಲ್ಲ ವಿವರಗಳು ಹ್ಯಾಕರ್ಸ್ನ ಬಳಿ ಹೇಗೆ ತಲುಪುತ್ತದೆ ಅಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೊಂದಿಲ್ಲ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಘಟನೆಯಲ್ಲಿ ಇದೇ ರೀತಿಯ ವಂಚನೆ ನಡೆದಿದ್ದು, ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ವಾಟ್ಸಪ್ ಇಮೇಜ್ ಮೂಲಕ ನಡೆಯುವ ವಂಚನೆಯ ಗಂಭೀರತೆಯನ್ನು ಎತ್ತಿ ತೋರಿಸುತ್ತದೆ. ಇಲ್ಲಿ ಓರ್ವ ವ್ಯಕ್ತಿಗೆ ಅಪರಿಚಿತ ಸಂಖ್ಯೆಯಿಂದ ವಾಟ್ಸಪ್ ಸಂದೇಶವೊಂದು ಬರುತ್ತದೆ. ಆ ಸಂದೇಶವು ಒಂದು ಫೋಟೋವನ್ನು ಅಟ್ಯಾಚ್ ಮಾಡಲಾಗಿರುತ್ತದೆ. ಅದರಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಸಹಾಯ ಮಾಡಿ ಎಂಬ ಸಂದೇಶ ಇರುತ್ತದೆ. ಇದಾದ ಬಳಿಕ ಅದೇ ಸಂಖ್ಯೆಯಿಂದ ಪದೇ ಪದೇ ಕರೆಗಳು ಬರುತ್ತವೆ. ಕುತೂಹಲ ಅಥವಾ ಸಹಾಯ ಮಾಡುವ ಉದ್ದೇಶದಿಂದ ಆ ವ್ಯಕ್ತಿ ಕೊನೆಗೆ ಚಿತ್ರದ ಮೇಲೆ ಕ್ಲಿಕ್ ಮಾಡುತ್ತಾರೆ. ಅದೇ ತಕ್ಷಣ ಅವರ ಫೋನ್ ಹ್ಯಾಕ್ ಆಗುತ್ತದೆ. ಫೋನ್ ಹ್ಯಾಕ್ ಆದ ಕೂಡಲೇ ಮಾಲ್ವೇರ್ ಅವರ ಹಣಕಾಸಿನ ಮಾಹಿತಿಯನ್ನು ಪ್ರವೇಶಿಸಿ ಅವರ ಬ್ಯಾಂಕ್ ಖಾತೆಯಿಂದ ಅಕ್ರಮ ಹಣ ವರ್ಗಾವಣೆಗೆ ಕಾರಣವಾಗುತ್ತದೆ. ಇದರ ಪರಿಣಾಮವಾಗಿ ಆ ವ್ಯಕ್ತಿ ಸುಮಾರು 2 ಲಕ್ಷ ರೂಪಾಯಿಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ. ತಂತ್ರಜ್ಞಾನ ಅತ್ಯಾಧುನಿಕ ಆಗುತ್ತಿದ್ದಂತೆ ಸೈಬರ್ ಅಪರಾಧ ಎಸಗುವವರು ಕೂಡ ತಮ್ಮನ್ನು ತಾವು ಅಪ್ಡೇಟ್ ಮಾಡಿಕೊಳ್ಳುತ್ತಿದ್ದು, ವಂಚನೆಗೆ ಹೊಸ ದಾರಿಯನ್ನು ಕಂಡುಕೊಳ್ಳುತ್ತಿದ್ದಾರೆ. ಜೊತೆಗೆ ತಮ್ಮ ತಂತ್ರಗಳನ್ನು ನಿರಂತರವಾಗಿ ಸುಧಾರಿಸಿಕೊಳ್ಳುತ್ತಿದ್ದಾರೆ. ಇದರ ಪರಿಣಾಮವಾಗಿ ನಾವು ದಿನನಿತ್ಯ ಬಳಸುವ ವಾಟ್ಸಪ್ ಈಗ ಆನ್ಲೈನ್ ವಂಚನೆಗಳಿಗೆ ಒಂದು ಸಾಮಾನ್ಯ ತಾಣವಾಗಿ ಮಾರ್ಪಟ್ಟಿದೆ ಅಂದರೆ ತಪ್ಪಾಗಲಾರದು. ಈ ಹಿಂದೆ ಸ್ಕ್ಯಾಮರ್ಸ್ಗಳು ವಂಚನೆಗೆ ಅಪಾಯಕಾರಿ ಲಿಂಕ್ಗಳು, ಉದ್ಯೋಗದ ಆಮಿಷ, ಗೆಳೆಯರು ಅಥವಾ ಕುಟುಂಬಸ್ಥರ ಸೋಗಿನಲ್ಲಿ ವಂಚನೆ, ಲಾಟರಿ ಅಥವಾ ಬಹುಮಾನದ ಆಮಿಷ ಮತ್ತು OTP ವಂಚನೆಯಿಂದ ಹಿಡಿದು ಆತಂಕಕಾರಿ ಡಿಜಿಟಲ್ ಅರೆಸ್ಟ್ವರೆಗೆ ಅನೇಕ ರೀತಿಯ ಸ್ಕ್ಯಾಮ್ಗಳನ್ನು ವಂಚಕರು ಎಸಗುತ್ತಿದ್ದಾರೆ. ಈಗ ಇದಕ್ಕೆಲ್ಲದಕ್ಕಿಂತಲೂ ಹೊಸದಾದ ಮತ್ತು ನಾವೆಲ್ಲರೂ ಗಂಭೀರವಾಗಿ ಚಿಂತಿಸಬೇಕಾದ ವಂಚನೆಯ ವಿಧಾನವೊಂದು ಸುದ್ದಿಯಾಗುತ್ತಿದೆ. ಅದೇ ವಾಟ್ಸಪ್ ಇಮೇಜ್ ಸ್ಕ್ಯಾಮ್. ವಾಟ್ಸಪ್ ಇಮೇಜ್ ಮೂಲಕ ವಂಚನೆ ಹೇಗಾಗುತ್ತದೆ? ಈ ಹೊಸ ಸ್ವರೂಪದ ಸ್ಕ್ಯಾಮ್ನಲ್ಲಿ ಸೈಬರ್ ಕ್ರಿಮಿನಲ್ಗಳು ಬಳಕೆದಾರರಿಗೆ ನಿರುಪದ್ರವೆಂದು ತೋರುವ ಚಿತ್ರಗಳನ್ನು ವಾಟ್ಸಪ್ ಮೂಲಕ ಕಳಿಸುತ್ತಾರೆ. ಅಂದರೆ ಸಾಧಾರಣವಾದ ಒಂದು ಇಮೇಜ್, ಅಂದರೆ ಹೊಸ ಸಂಖ್ಯೆಯಿಂದ ಇಮೇಜ್, ಹೊಸ ನಂಬರ್ನಿಂದ ಇಮೇಜ್ ಕಳಿಸುತ್ತಾರೆ. ಆದರೆ ವಾಸ್ತವವಾಗಿ ಈ ಚಿತ್ರಗಳ ಒಳಗೆ ಅಪಾಯಕಾರಿ ಮಾಲ್ವೇರ್ ಅಡಗಿಕೊಂಡಿರುತ್ತದೆ. ಈ ಚಿತ್ರಗಳನ್ನು ಡೌನ್ಲೋಡ್ ಮಾಡುವುದರಿಂದ ಅಥವಾ ತೆರೆಯುವುದರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಹಾನಿಯಾಗಬಹುದು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕದಿಯಬಹುದು. ಹಾಗಾಗಿ ವಾಟ್ಸಪ್ನಲ್ಲಿ ಬರುವ ಯಾವುದೇ ಅಪರಿಚಿತ ಅಥವಾ ಅನುಮಾನಾಸ್ಪದ ಚಿತ್ರಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಬಹಳ ಮುಖ್ಯ. ವಂಚಕರು ಕಳಿಸಿರುವ ಚಿತ್ರಗಳಲ್ಲಿ ಅಡಗಿರುವ ಮಾಲ್ವೇರ್ಗಳು ಬ್ಯಾಂಕಿಂಗ್ ಪಾಸ್ವರ್ಡ್ಗಳು, OTPಗಳು ಮತ್ತು UPI ವಿವರಗಳು ಸೇರಿದಂತೆ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಸೈಬರ್ ಅಪರಾಧಿಗಳು ಬಲಿಪಶುವಿನ ಸಾಧನದ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಅವಕಾಶ ಮಾಡಿರುತ್ತದೆ. ನಾನು ಇತ್ತೀಚೆಗೆ ನಡೆದ ಘಟನೆಯನ್ನು ಈಗಾಗಲೇ ಹೇಳಿದ್ದೇನೆ. ಈ ಹಗರಣವನ್ನು ಪತ್ತೆ ಹಚ್ಚುವುದು ಕಷ್ಟವಾಗಲು ಪ್ರಮುಖ ಕಾರಣವೆಂದರೆ ಇದು ಸಾಂಪ್ರದಾಯಿಕ ಫಿಶಿಂಗ್ ಪ್ರಯತ್ನಗಳಿಂದ ಭಿನ್ನವಾಗಿರುತ್ತದೆ. ಸಾಮಾನ್ಯವಾಗಿ ಫಿಶಿಂಗ್ನಲ್ಲಿ ವಂಚಕರು ನಿಮ್ಮನ್ನು ನಕಲಿ ವೆಬ್ಸೈಟ್ಗಳಿಗೆ ಕರೆದೊಯ್ಯುವ ಲಿಂಕ್ಗಳನ್ನು ಕ್ಲಿಕ್ ಮಾಡಲು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ನಮೂದಿಸಲು ಹಂಚಿಕೊಳ್ಳುವಂತೆ ಕೇಳುತ್ತಾರೆ. ಆದರೆ ಈ ಹೊಸ ತಂತ್ರದಲ್ಲಿ ನೀವು ಯಾವುದೇ ಬಾಹ್ಯ ಲಿಂಕನ್ನು ಕ್ಲಿಕ್ ಮಾಡಬೇಕಿಲ್ಲ ಅಥವಾ ಯಾವುದೇ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳಬೇಕಿಲ್ಲ, OTP ಹಂಚಿಕೊಳ್ಳಬೇಕಿಲ್ಲ.
ಕೇವಲ ಒಂದು ಇಮೇಜ್ ಫೈಲ್, ಅದನ್ನು ಡೌನ್ಲೋಡ್ ಮಾಡುವುದು ಮತ್ತು ತೆರೆಯುವುದು ನಿಮ್ಮ ಸಾಧನವನ್ನು ಅಪಾಯಕ್ಕೆ ತಳ್ಳಲು ಸಾಕು. ಒಮ್ಮೆ ನೀವು ಚಿತ್ರವನ್ನು ತೆರೆದರೆ ಅದರಲ್ಲಡಗಿರುವ ಮಾಲ್ವೇರ್ ನಿಮ್ಮ ಫೋನ್ಗೆ ಪ್ರವೇಶವನ್ನು ಪಡೆಯುತ್ತದೆ. ಇದು ನಿಮ್ಮ ಅಪ್ಲಿಕೇಶನ್ಗಳು ಮತ್ತು ಖಾಸಗಿ ಡೇಟಾವನ್ನು ಕದಿಯಬಹುದು. ಅಷ್ಟೇ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ವಂಚಕರು ನಿಮಗೆ ತಿಳಿಯದೆಯೇ ನಿಮ್ಮ ಫೋನನ್ನು ದೂರದಿಂದ ನಿಯಂತ್ರಿಸುವ ಸಾಮರ್ಥ್ಯವನ್ನು ಸಹ ಪಡೆಯಬಹುದು. ಇನ್ನು ವಾಟ್ಸಪ್ ಇಮೇಜ್ ಸ್ಕ್ಯಾಮ್ಗಳಿಂದ ಸುರಕ್ಷಿತವಾಗಿರುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಯಾವುದೇ ಕಾರಣಕ್ಕೂ ಅಪರಿಚಿತ ಅಥವಾ ಪರಿಶೀಲಿಸದ ಸಂಖ್ಯೆಗಳಿಂದ ಚಿತ್ರಗಳು, ವಿಡಿಯೋಗಳನ್ನು ಡೌನ್ಲೋಡ್ ಮಾಡಬೇಡಿ ಅಥವಾ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ವಾಟ್ಸಪ್ ಸೆಟ್ಟಿಂಗ್ಗಳಲ್ಲಿ ಮೀಡಿಯಾದಲ್ಲಿ ಆಟೋ ಡೌನ್ಲೋಡನ್ನು ದಯವಿಟ್ಟು ಆಫ್ ಮಾಡಿ. ಅಪರಿಚಿತ ಸಂಖ್ಯೆಗಳನ್ನು ಪರಿಶೀಲಿಸಲು ಟ್ರೂಕಾಲರ್ನಂತಹ ಕಾಲರ್ ID ಅಪ್ಲಿಕೇಶನ್ಗಳನ್ನು ಕೂಡ ಬಳಸಬಹುದು. ವಿಶ್ವಾಸಾರ್ಹ ಆಂಟಿವೈರಸ್ ಸಾಫ್ಟ್ವೇರನ್ನು ನಿಮ್ಮ ಫೋನ್ನಲ್ಲಿ ಇರಿಸಿ ನಿಮ್ಮ ಫೋನನ್ನು ಅಪ್ಡೇಟ್ ಮಾಡಿ ಮತ್ತು ಅನುಮಾನಾಸ್ಪದ ಸಂಖ್ಯೆಗಳನ್ನು ತಕ್ಷಣ ರಿಪೋರ್ಟ್ ಮಾಡಿ ಮತ್ತು ಬ್ಲಾಕ್ ಮಾಡಿ. ಅದಲ್ಲದೆ ಸ್ನೇಹಿತರು ಮತ್ತು ಕುಟುಂಬದವರಿಗೆ, ವಿಶೇಷವಾಗಿ ತಂತ್ರಜ್ಞಾನದ ಬಗ್ಗೆ ಕಡಿಮೆ ಜ್ಞಾನವಿರುವವರಿಗೆ ಅಪಾಯಗಳ ಬಗ್ಗೆ ಮಾಹಿತಿ ನೀಡಲು ಮರೆಯಬೇಡಿ. ವಂಚಕರು ನಿಮ್ಮನ್ನು ಗುರಿಯಾಗಿ ಇರಿಸಿಕೊಟ್ಟಿದ್ದರೆ ಈ ಘಟನೆಗಳನ್ನು ಸೈಬರ್ ಕ್ರೈಮ್ಗೆ ಪೋರ್ಟಲ್ಗೆ ವರದಿ ಮಾಡಿ. ಜಾಗತಿಕವಾಗಿ ಅತಿ ಹೆಚ್ಚು ಜನರು ಬಳಸುವ ಸಂದೇಶ ಕಳುಹಿಸುವ ಅಪ್ಲಿಕೇಶನ್ಗಳಲ್ಲಿ ವಾಟ್ಸಪ್ ಮುಂಚೂಣಿಯಲ್ಲಿದೆ. ಇದರ ವ್ಯಾಪಕ ಬಳಕೆಯು ಸೈಬರ್ ಅಪರಾಧಿಗಳಿಗೆ ತಮ್ಮ ವಂಚನೆಗಳನ್ನು ನಡೆಸಲು ಒಂದು ದೊಡ್ಡ ವೇದಿಕೆಯನ್ನು ಒದಗಿಸಿದೆ. ಸಾಮಾನ್ಯವಾಗಿ ಪರಿಶೀಲಿಸಿದ ಲಿಂಕ್ಗಳ ಬಗ್ಗೆ ಎಚ್ಚರಿಕೆ ಖಂಡಿತ ನಾವು ವಹಿಸುತ್ತೇವೆ. ಆದರೆ ಈಗ ಕೇವಲ ಒಂದು ಅನುಮಾನಾಸ್ಪದ ಚಿತ್ರದ ಮೇಲೆ ಕ್ಲಿಕ್ ಮಾಡುವುದರಿಂದ ಕೇವಲ ನಮ್ಮ ಡೇಟಾ ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಿನದನ್ನು ನಾವು ಕಳೆದುಕೊಳ್ಳಬೇಕಾಗಬಹುದು. ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಮತ್ತು ನಮ್ಮ ನೆಮ್ಮದಿಯ ಜೀವನವನ್ನು ಕಸಿದುಕೊಳ್ಳುವುದರಿಂದ ಎಚ್ಚರಿಕೆ ವಹಿಸುವುದು ಅಗತ್ಯ. ಇತ್ತೀಚೆಗೆ ನಡೆದ ಘಟನೆಯಲ್ಲಿ ಅವರು ಪದೇ ಪದೇ ಕಾಲ್ ಮಾಡಿ ಇಮೇಜನ್ನು ತೆರೆಯುವಂತೆ ಕೇಳಿದ್ದರು. ಇದರಿಂದ ಅವರ ಸಾಧಾರಣ 2 ಲಕ್ಷ ಹಣ ನಷ್ಟವಾಯಿತು. ನಮ್ಮ ಫೋನ್ನಲ್ಲಿ ಹಣ ಇಲ್ಲದಿದ್ದರೂ ಬಾಕಿ ಅನೇಕ ಮಾಹಿತಿಗಳು ನಮ್ಮ ಫೋನ್ನಲ್ಲಿ ಅಡಗಿರುತ್ತದೆ. ಫೋಟೋಗಳನ್ನು ಅಪರಿಚಿತ ಸಂಖ್ಯೆಗಳಿಂದ ಬಂದ ಫೋಟೋಗಳನ್ನು ಡೌನ್ಲೋಡ್ ಮಾಡುವುದರಿಂದ ಅವರು ಹ್ಯಾಕರ್ಸ್ಗಳಾಗಿದ್ದರೆ ನಿಮ್ಮ ಫೋನ್ನಲ್ಲಿರುವ ಎಲ್ಲ ಮಾಹಿತಿಗಳು ಅವರ ಕೈ ಸೇರುತ್ತದೆ. ಆದುದರಿಂದ ಇದರ ಬಗ್ಗೆ ನೀವು ಖಂಡಿತವಾಗಿಯೂ ಎಚ್ಚರವಹಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ಈ ಮಾಹಿತಿಯನ್ನು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ. ಅವರಿಗೂ ತಿಳಿಯಲಿ ಇಂತಹ ವಂಚನೆಗಳು ಈಗ ನಡೆಯುತ್ತಿವೆ ಹಾಗೂ ಎಚ್ಚರಿಕೆಯಿಂದ ಇರುವುದು ಅಗತ್ಯವಾಗಿರುತ್ತದೆ. ಆದುದರಿಂದ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಇಂತಹ ಇನ್ನಷ್ಟು ಉಪಕಾರಿ ಮಾಹಿತಿಗಳೊಂದಿಗೆ ಇನ್ನೊಮ್ಮೆ ಸಿಗುತ್ತೇನೆ. ಧನ್ಯವಾದಗಳು.